ಬಿಗ್ ಬಾಸ್ಗೆ ಕೊನೆಗೂ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಬಿಗ್ ಬಾಸ್ ಮನೆಗೆ ಹಿಂದೆ ಸ್ಪರ್ಧಿಗಳು ರಿಟರ್ನ್ ಆಗ್ತಾರಾ? ಇನ್ನು ಬಿಗ್ ಬಾಸ್ಗೆ ಕೊನೆಗೂ ಕೂಡ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿರುವಂತದ್ದು. ಬಿಗ್ ಬಾಸ್ ಮನೆಗೆ ಹಿಂದೆ ಸ್ಪರ್ಧಿಗಳು ರಿಟರ್ನ್ ಆಗ್ತಾರಾ? 10 ದಿನಗಳ ಕಾಲ ಜಾಲಿವುಡ್ ಸ್ಟುಡಿಯೋಸ್ಗೆ ಕಾಲಾವಕಾಶವನ್ನ ನೀಡಲಾಗಿದೆ. ಆಗಿರುವ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಲು ಟೈಮ್ ಕೊಟ್ಟಿರುವಂತದ್ದು. ತಪ್ಪುಗಳನ್ನ ಸರಿಪಡಿಸಿಕೊಳ್ತೀವಿ ಅಂತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಿಗೆ ಜಾಲಿವುಡ್ ಮನವಿಯನ್ನ ಮಾಡಿರುವಂತದ್ದು. ಜಾಲಿವುಡ್ ಸ್ಟುಡಿಯೋಸ್ ಮನವಿಯನ್ನ ಈಗಾಗಲೇ ಪುರಸ್ಕರಿಸಿರುವಂತದ್ದು. ಇನ್ನು ಒಂದ್ ಕಡೆ ಬಿಗ್ ಬಾಸ್ಗೆ ಕೊನೆಗೂ ಕೂಡ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಬಿಗ್ ಬಾಸ್ ಮನೆಗೆ ಹಿಂದೆ ಸ್ಪರ್ಧಿಗಳು ಕೂಡ ರಿಟರ್ನ್ ಆಗ್ತಾರೆ. 10 ದಿನಗಳ ಕಾಲ ಜಾಲಿವುಡ್ ಸ್ಟುಡಿಯೋಸ್ಗೆ ಈಗಾಗಲೇ ಕಾಲಾವಕಾಶವನ್ನ ನೀಡಲಾಗಿದೆ. ಆಗಿರುವ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಲು ಅಂತ ಹೇಳಿ ಟೈಮ್ ಕೊಟ್ಟಿರುವಂತದ್ದು. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಜಾಲಿವುಡ್ ಅವರು ಮನವಿಯನ್ನ ಮಾಡಿದ್ದಾರೆ. ಜಾಲಿವುಡ್ ಸ್ಟುಡಿಯೋಸ್ ಮನವಿಯನ್ನ ಅಲ್ಲಿನ ಡಿಸಿ ಕೂಡ ಪುರಸ್ಕರಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯಪ್ರವೇಶದ ಬೆನ್ನಲ್ಲೇ ಬಿಗ್ ಬಾಸ್ಗೆ ಹಿಂದೆ ಬಿಗ್ ರಿಲೀಫ್ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ಗೆ ಕೊನೆಗೂ ಕೂಡ ಈಗಾಗಲೇ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಬಿಗ್ ಬಾಸ್ ಮನೆಗೆ ಹಿಂದೆ ಸ್ಪರ್ಧಿಗಳು ರಿಟರ್ನ್ ಆಗಲಿದ್ದಾರೆ. ಇನ್ನು ಆಗಿರುವ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಲು ಈಗಾಗಲೇ ಟೈಮ್ ಕೊಟ್ಟಿರುವಂತದ್ದು. ಇನ್ನು ಒಂದು ರೀತಿಯಾಗಿ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಿಗೆ ಜಾಲಿವುಡ್ ಮನವಿಯನ್ನ ಮಾಡಿದ್ದಾರೆ. ಜಾಲಿವುಡ್ ಸ್ಟುಡಿಯೋಸ್ ಮನವಿಯನ್ನ ಅಲ್ಲಿನ ಡಿಸಿ ಕೂಡ ಪುರಸ್ಕರಿಸಿದ್ದಾರೆ. ತಪ್ಪುಗಳನ್ನ ಸರಿಪಡಿಸಿಕೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಒಂದ್ ಕಡೆ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳನ್ನ ಕರೆತರಲು ಎಲ್ಲಾ ರೀತಿಯಾಗಿ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ನಿನ್ನೆ ಬಿಗ್ ಬಾಸ್ ಮನೆಗೆ ಬೀಗವನ್ನ ಜಡಿದಿರುವ ದೃಶ್ಯಾವಳಿಗಳನ್ನ ನೀವು ಕೂಡ ನೋಡ್ತಾ ಇರಬಹುದು. ಒಂದ್ ರೀತಿಯಾಗಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ರೀಸೆಂಟ್ ಆಗಿನೇ ಸ್ಟಾರ್ಟ್ ಆಗಿತ್ತು. 17 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಹೋಗಿದ್ರು. ಇನ್ನು ಇಲ್ಲಿ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳನ್ನ ಕರೆತರಲು ಎಲ್ಲ ರೀತಿಯಾಗಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಈಗಾಗಲೇ ಒಂದು ರೀತಿಯಾಗಿ ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ಬಿಗ್ ಬಾಸ್ ಮನೆಗೆ ವಾಪಸ್ ನಿನ್ನೆ ರೆಕಾರ್ಡ್ ಆಗಿರೋ ಎಪಿಸೋಡ್ ಇಂದು ಪ್ರಸಾರವಾಗಲಿದೆ. ಇಂದು ಸಂಜೆ ರೆಕಾರ್ಡ್ ಆಗಲಿರೋ ಎಪಿಸೋಡ್ ನಾಳೆ ಪ್ರಸಾರವಾಗುತ್ತೆ. ಬಿಗ್ ಬಾಸ್ ಪ್ರಸಾರದಲ್ಲಿ ಯಾವುದೇ ಅಡೆತಡೆಗಳಿಲ್ಲ. ಇನ್ನು ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳನ್ನ ಕರೆತರಲು ಎಲ್ಲಾ ರೀತಿಯಾಗಿ ಒಂದ್ ಕಡೆ ತಯಾರಿಯನ್ನ ಮಾಡಿಕೊಂಡಿದ್ರೆ ಈ ಸಂಜೆ ವೇಳೆಗೆ ಸ್ಪರ್ಧಿಗಳು ರೆಸಾರ್ಟ್ನಿಂದ ಮತ್ತೆ ಬಿಗ್ ಬಾಸ್ ಹೌಸ್ಗೆ ಹೋಗ್ತಾರೆ. ಇನ್ನು ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳನ್ನ ಕರೆತರಲು ಎಲ್ಲಾ ರೀತಿಯಾಗಿ ಒಂದ್ ಕಡೆ ತಯಾರಿಯನ್ನ ಮಾಡಿಕೊಂಡಿದ್ರೆ ಸಂಜೆ ವೇಳೆ ಸ್ಪರ್ಧಿಗಳು ರೆಸಾರ್ಟ್ನಿಂದ ಮತ್ತೆ ಬಿಗ್ ಬಾಸ್ ಹೌಸ್ಗೆ ಹೋಗಲಿದ್ದಾರೆ. ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ಬಿಗ್ ಬಾಸ್ ಮನೆಗೆ ವಾಪಸ್ ಆಗಲಿದ್ದಾರೆ. ನಿನ್ನೆ ರೆಕಾರ್ಡ್ ಆಗಿರೋ ಎಪಿಸೋಡ್ ಇಂದು ಪ್ರಸಾರವಾಗುತ್ತೆ. ಇಂದು ಸಂಜೆ ರೆಕಾರ್ಡ್ ಆಗಿರೋ ಎಪಿಸೋಡ್ ನಾಳೆ ಪ್ರಸಾರವಾಗಲಿದೆ. ಹಾಗಾದ್ರೆ ಬಿಗ್ ಬಾಸ್ ಪ್ರಸಾರದಲ್ಲಿ ಇಲ್ಲಿ ಯಾವುದೇ ಅಡೆತಡೆಗಳಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈಗಾಗಲೇ ಬಿಗ್ ಬಾಸ್ ಹೌಸ್ಗೆ ನಿನ್ನೆ ಬೀಗವನ್ನ ಜಡಿದಿದ್ರು. ಅವರನ್ನ ಎಲ್ಲಾ ಸ್ಪರ್ಧಿಗಳನ್ನ ಒಂದು ರೆಸಾರ್ಟ್ನಲ್ಲಿ ಇರಿಸಲಾಗಿತ್ತು. ಈಗಲ್ ರೆಸಾರ್ಟ್ನಲ್ಲಿ ಇರಿಸಲಾಗಿತ್ತು. ಇವತ್ತು ಸಂಜೆ ಮತ್ತೆ ಬಿಗ್ ಬಾಸ್ ಹೌಸ್ನಲ್ಲಿರುವ ಎಲ್ಲಾ ಸ್ಪರ್ಧಿಗಳನ್ನ ಮತ್ತೆ ಬಿಗ್ ಬಾಸ್ ಹೌಸ್ಗೆ ಕರೆತರಲಿದ್ದಾರೆ. ಇನ್ನು ಶೋನಲ್ಲಿ ಯಾವುದೇ ಅಡೆತಡೆಗಳಿಲ್ಲ ಅಂತ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳನ್ನ ಕರೆತರಲು ಎಲ್ಲಾ ರೀತಿಯಾಗಿ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಈಗ ರೀಸೆಂಟ್ ಆಗಿನೇ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು. ಈ ಬಿಗ್ ಬಾಸ್ ಹೌಸ್ಗೆ 17 ಸ್ಪರ್ಧಿಗಳು ಕೂಡ ಹೋಗಿರುವಂತದ್ದು. ಇನ್ನು ಸ್ಟಾರ್ಟ್ ಆಗಿ 2 ವಾರಗಳಲ್ಲಿಯೇ ಬಿಗ್ ಬಾಸ್ ಮನೆಗೆ ಈಗ ಬೀಗ ಜಡಿಯಲಾಗಿದೆ. ಇನ್ನು ಮತ್ತೆ ಅವ್ರನ್ನೆಲ್ಲ ಈಗ ಒಂದು ರೆಸಾರ್ಟ್ನಲ್ಲಿ ಇರಿಸಲಾಗಿತ್ತು. ಈಗ ರೆಸಾರ್ಟ್ನಲ್ಲಿ ಈಗ ಮತ್ತೆ ಇವತ್ತು ಸಂಜೆ ಬಿಗ್ ಬಾಸ್ ಹೌಸ್ಗೆ ಆ ಸ್ಪರ್ಧಿಗಳನ್ನ ಕರೆತರಲಿದ್ದಾರೆ. ಜಾಲಿವುಡ್ ಸ್ಟುಡಿಯೋಸ್ ಬಿಗ್ ಬಾಸ್ಗೆ ಈಗಾಗಲೇ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಇನ್ನು ಜಾಲಿವುಡ್ ಸ್ಟುಡಿಯೋಸ್ ಪರ ವಕೀಲ ವಿಶ್ವಾಸ್ ಗೌಡ ಹೇಳಿಕೆಯನ್ನ ನೀಡಿರುವಂತದ್ದು.
ಅಕ್ಟೋಬರ್ 6ರಂದು ಜಾಲಿವುಡ್ ಸ್ಟುಡಿಯೋಸ್ಗೆ ನೋಟಿಸ್ ಅನ್ನ ನೀಡಿದ್ರು. ಇನ್ನು ಅಕ್ಟೋಬರ್ 7ರಂದು ಜಾಲಿವುಡ್ ಸ್ಟುಡಿಯೋ ಸೀಲ್ ಡೌನ್ ಮಾಡಿದ್ರು. ಹೀಗಾಗಿ ನಾವು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದೇವೆ ಈಗಾಗಲೇ. ಆದ್ರೆ ಈಗ ಡಿಸಿ ಅವರು 10 ದಿನಗಳ ಕಾಲ ಬಿಗ್ ಬಾಸ್ ಹೌಸ್ಗೆ ಕಾಲಾವಕಾಶವನ್ನ ನೀಡಿದ್ದಾರೆ. ಹೀಗಾಗಿ ನಾವು ರಿಟ್ ಅರ್ಜಿಯನ್ನ ವಾಪಸ್ ಪಡಿತಾ ಇದ್ದೇವೆ. ಜಾಲಿವುಡ್ ಸ್ಟುಡಿಯೋಸ್ ಪರ ವಕೀಲ ವಿಶ್ವಾಸ್ ಗೌಡ ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನು ಜಾಲಿವುಡ್ ಸ್ಟುಡಿಯೋಸ್ ಬಿಗ್ ಬಾಸ್ಗೆ ಈಗ ತಾತ್ಕಾಲಿಕವಾಗಿ 10 ದಿನಗಳ ಕಾಲ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇನ್ನು ಅಕ್ಟೋಬರ್ 6ರಂದು ಜಾಲಿವುಡ್ ಸ್ಟುಡಿಯೋಸ್ಗೆ ನೋಟಿಸ್ ಅನ್ನ ನೀಡಿದ್ರು. 7ನೇ ತಾರೀಕು ಎಕ್ಸಿಕ್ಯೂಟ್ ಮಾಡಿರ್ತಾರೆ, ಏನು ಟೈಮ್ ಕೊಡದೆ. ಅದರಿಂದ ಒಂದು ಮನವಿ ಮಾಡಿದ್ದಕ್ಕೆ ಈಗ 10 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ನಾವು ಹಾಕೊಂಡಿರೋ ರಿಟ್ ಅರ್ಜಿನ ಈಗ ವಾಪಸ್ ತಗೋಬೇಕಾಗುತ್ತೆ, ವಿಡ್ರಾ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ನಮಗೆ ಇನ್ಸ್ಟ್ರಕ್ಷನ್ಸ್ ಇದೆ, ಇನ್ಯಾವುದೇ ರೀತಿಯ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಅದು ಆರ್ಡರ್ ಆಚೆ ಬಂದ ಮೇಲೆ ನೋಡಿದ್ಮೇಲೆ ನಮಗೂ ಗೊತ್ತಾಗುತ್ತೆ ಏನಿದೆ ಅದರಲ್ಲಿ. ಈಗ ಡಿಸಿ ಅವರು ಆದೇಶ ಮಾಡಿದ್ದಾರೆ ಸರ್, ಏನಾದರೂ 15 ದಿನಗಳ ಕಾಲ ನಾವು 10 ದಿನಗಳ ಕಾಲ ಕಾಲಾವಕಾಶ ಅಂತ ಮಾಡಿದ್ದಾರೆ ಅಂತ ಇನ್ಸ್ಟ್ರಕ್ಷನ್ಸ್ ಬಂದಿದೆ ನಮಗೆ. ಅದನ್ನ ನೀವು ಹಾಕಿರೋ ರಿಟ್ ಅರ್ಜಿನ ವಾಪಸ್ ಈಗ ತಗೋತೀವಿ. ಇಲ್ಲಿ ಕೌಂಟ್ರಲ್ಲೇ ಫೈಲ್ ಮಾಡ್ಬೋದಾಗುತ್ತೆ. ಯಾಕಂದ್ರೆ ಅದು ಇನ್ಫ್ಲೆಕ್ಷಸ್ ಆಗುತ್ತೆ. ನಾವೇನಾದ್ರೂ ಕ್ಲೋಸರೇ ಮಾಡ್ಬಿಟ್ಟಿದ್ದಾರೆ ಅಂತ ಹಾಕಿರ್ತೀವಿ, ಮನವಿ ಮಾಡಿರ್ತೀವಿ ಕೋರ್ಟ್ಗೆ. ಈಗ ಓಪನ್ ಮಾಡಿಕ್ಕೆ ಅವಕಾಶ ಕೊಟ್ಟಾಗ ನಮಗೆ ಅದು ರಿಟ್ ಸಸ್ಟೈನ್ ಆಗಲ್ಲ. ಅದರಿಂದ ನಾವು ವಿಡ್ರಾ ಮಾಡಬೇಕಾಗ್ತದೆ. ಅದು 7ನೇ ತಾರೀಕು ಎಕ್ಸಿಕ್ಯೂಟ್ ಮಾಡಿರ್ತಾರೆ, ಏನು ಟೈಮ್ ಕೊಡದೆ. ಅದರಿಂದ ಒಂದು ಮನವಿ ಮಾಡಿದ್ದಕ್ಕೆ ಈಗ 10 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ನಾವು ಹಾಕೊಂಡಿರೋ ರಿಟ್ ಅರ್ಜಿನ ಈಗ ವಾಪಸ್ ತಗೋಬೇಕಾಗುತ್ತೆ, ವಿಡ್ರಾ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ನಮಗೆ ಇನ್ಸ್ಟ್ರಕ್ಷನ್ಸ್ ಇದೆ, ಇನ್ಯಾವುದೇ ರೀತಿಯ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಅದು ಆರ್ಡರ್ ಆಚೆ ಬಂದ ಮೇಲೆ ನೋಡಿದ್ಮೇಲೆ ನಮಗೂ ಗೊತ್ತಾಗುತ್ತೆ ಏನಿದೆ ಅದರಲ್ಲಿ. ಈಗ ಡಿಸಿ ಅವರು ಆದೇಶ ಮಾಡಿದ್ದಾರೆ ಸರ್, ಏನಾದರೂ 15 ದಿನಗಳ ಕಾಲ ನಾವು 10 ದಿನಗಳ ಕಾಲ ಕಾಲಾವಕಾಶ ಅಂತ ಮಾಡಿದ್ದಾರೆ ಅಂತ ಇನ್ಸ್ಟ್ರಕ್ಷನ್ಸ್ ಬಂದಿದೆ ನಮಗೆ. ಅದನ್ನ ನೀವು ಹಾಕಿರೋ ರಿಟ್ ಅರ್ಜಿನ ವಾಪಸ್ ಈಗ ತಗೋತೀವಿ. ಇಲ್ಲಿ ಕೌಂಟ್ರಲ್ಲೇ ಫೈಲ್ ಮಾಡ್ಬೋದಾಗುತ್ತೆ.